ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟಾಗಿ ಎರಡು ನೋಟಿಸ್ ಬಗ್ಗೆ ಹೇಳ್ತಿದ್ದೀನಿ. ಒಂದು MCC ರಿಲೀಸ್ ಮಾಡಿದ್ದಾರೆ, ಇನ್ನೊಂದು NMC ರಿಲೀಸ್ ಮಾಡಿದ್ದಾರೆ. MCC ಇಂದ ರಿಲೀಸ್ ಆಗಿರೋ ನೋಟಿಸ್ ಏನಂದರೆ, ಚಾಯ್ಸ್ ಫಿಲ್ಲಿಂಗ್ ಮತ್ತು ಚಾಯ್ಸ್ ಲಾಕಿಂಗ್ ಏನಿತ್ತಲ್ಲ ಅದನ್ನು ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಡೇಟ್ ಏನು ಎಕ್ಸ್ಟೆಂಡ್ ಆಗಿಲ್ಲ, ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಏನಿತ್ತು ಅಂತ ನೋಡೋದಾದರೆ ನೀವು ನೋಡ್ಬೋದು, ರೌಂಡ್ 2 ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ಗೆ 5 ಸೆಪ್ಟೆಂಬರ್ ಟು 15 ಸೆಪ್ಟೆಂಬರ್ ಬೆಳಗ್ಗೆ 8 ಗಂಟೆ ಮಾತ್ರ ಟೈಮ್ ಕೊಟ್ಟಿದ್ದರು. ಚಾಯ್ಸ್ ಲಾಕಿಂಗು 15 ಸೆಪ್ಟೆಂಬರ್ ಅಂದರೆ ಇವತ್ತು ಬೆಳಗ್ಗೆ 8 ಗಂಟೆ ಮಾತ್ರ ಟೈಮ್ ಇತ್ತು. ಸೊ ಮತ್ತೆ ಹೊಸದಾಗಿ ಈಗ ಒಂದು ನೋಟಿಸ್ ಏನು ಬಿಟ್ಟಿದ್ದಾರೆ ಅಂದರೆ, ಇಟ್ ಈಸ್ ಹಿಯರ್ ಬೈ ಇನ್ಫಾರ್ಮ್ ಟು ಆಲ್ ಪಾರ್ಟಿಸಿಪೇಟಿಂಗ್ ಕ್ಯಾಂಡಿಡೇಟ್ಸ್ ದ್ಯಾಟ್ ಇನ್ ಕಂಪ್ಲೈನ್ಸ್ ವಿತ್ ದ ಡೈರೆಕ್ಷನ್ಸ್ ಆಫ್ ದ ಹಾನರಬಲ್ ಕೋರ್ಟ್ಸ್ certain PWD candidates have been permitted to participate in the choice filling and locking process. Accordingly, with the approval of the competent authority, the Medical Counseling Committee has extended the schedule for choice filling as follows. Choice filling and editing from 6 PM to 12 ಗಂಟೆ on 15/9/2025 ಅಂದರೆ ಇವತ್ತು. ನೆಕ್ಸ್ಟ್ ಚಾಯ್ಸ್ ಲಾಕಿಂಗ್ ಫ್ರಮ್ 8 PM to 11:59 PM on 15/9/2025 ಅಂತ ಹೇಳಿದ್ದಾರೆ. All candidates who wish to edit their choices are required to log into their account, unlock their choices and exercise the same within the stipulated time ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಏನಂದರೆ, ಬೆಳಗ್ಗೆಯಿಂದ ನಾವೇನು ಹೇಳ್ತಾ ಇದ್ದೀವಲ್ಲ, ನಾನು ಆಗಲೂ ಒಂದು ವಿಡಿಯೋ ಮಾಡಿದ್ದೆ ಅದರ ಮೇಲೆ, ಕಾಲೇಜ್ ಯಾವ್ಯಾವ ಕರ್ನಾಟಕದಲ್ಲಿ 600 ಸೀಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ವಲ್ಲ, ಅದನ್ನು ಈಗ ಅಫಿಷಿಯಲಿ NMC ಅವರು ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಈಗ ಅದನ್ನು ಪಕ್ಕ ಮಾಡಿದ್ದಾರೆ, 100% ಕನ್ಫರ್ಮ್ ಮಾಡಿದ್ದಾರೆ. ಸೊ ನೋಡ್ತಾ ಹೋಗೋದಾದರೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜ್ ಎಷ್ಟೆಷ್ಟು ಸೀಟು ಇನ್ಕ್ರೀಸ್ ಆಗಿದೆ ಮತ್ತು ಯಾವ್ಯಾವ ಇದೆ ಅಂತ ನೋಡ್ಕೊತ ಹೋಗೋದಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು 200 ಇತ್ತು, 200 ಇದೆ. 2025 ಇಲ್ಲಿಂದ ನೋಡಿ 2024 ಮತ್ತು ಇದು 2024 ಕಾಲಮ್ಮು, ಇದು 2024 ಕಾಲಮ್, ಇದು 2025 ಕಾಲಮ್ಮು. ಯಾವುದಾದ್ರು ಹೊಸದು ಆ್ಯಡ್ ಆಗಿದ್ದರೆ ಈ ಕಾಲಮಲ್ಲಿ ತೋರಿಸ್ತಾರೆ. ಸೊ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 200 ಇತ್ತು, 200 ಆಗಿದೆ. ಆರ್ಜ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಯಾವುದೇ ಚೇಂಜ್ ಇಲ್ಲ, 250 ಮ್ಯಾಕ್ಸಿಮಮ್ ಕೆಪಾಸಿಟಿ ಇದೆ, 250 ಆಗಿದೆ. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ದೇವನಹಳ್ಳಿ ಬೆಂಗಳೂರಲ್ಲಿ 150 ಇತ್ತು, 250 ಆಗಿದೆ. 100 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಆ್ಯಸ್ ಪರ್ ಟುಡೇ ಬೆಳಗ್ಗೆ ಇನ್ಫಾರ್ಮೇಷನ್ ಬಂದಿದ್ದು ಕರೆಕ್ಟ್ ಇದೆ. ನೆಕ್ಸ್ಟ್ ಅಲ್-ಅಮೀನ್ ಮೆಡಿಕಲ್ ಕಾಲೇಜ್ ಬಿಜಾಪುರ 150 ಇತ್ತು, 150 ಇದೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ 250 ಫುಲ್ ಕಂಪ್ಲೀಟ್ ಇದೆ. ಬಸವೇಶ್ವರ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಚಿತ್ರದುರ್ಗ 150 ಇತ್ತು, 150 ಇದೆ. ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮೊದಲೇ ಗೊತ್ತಿತ್ತು ನಮಗೆ, ಆಗಲೇ ಇನ್ಕ್ರೀಸ್ ಆಗಿತ್ತು, 150 ಟು 250 ಅಡಿಷನಲ್ ಸೀಟ್ ಇನ್ಕ್ರೀಸ್ ಆಗಿದೆ. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 150 ಇತ್ತು, 150 ಇದೆ. ಕೆಂಗೇರಿ ಕಾಲೇಜ್ ಇದು. ನೆಕ್ಸ್ಟ್ ಇನ್ನೊಂದು ಹೊಸದಾಗಿ ಸ್ಟಾರ್ಟ್ ಆಗಿದ್ದು BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ನಗರೂರು ಬೆಂಗಳೂರಲ್ಲಿ 150 ಟು 200 ಆಗಿದೆ, 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸೇಮ್ 150 ಟು 150. ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 150 150 ಸೇಮು. ಚಿಕ್ಕಬಳ್ಳಾಪುರ 100 150 ಆಗಿ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಚಿಕ್ಕಮಗಳೂರು 150 ಸೇಮು. ಚಿತ್ರದುರ್ಗದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಹೊಸದಾಗಿ ಏನು ನೋಡ್ಬೋದು ಅಂದರೆ, ಈ ವರ್ಷ 1 ಸೀಟ್ ಕಡಿಮೆ ಆಗಿದೆ ಅಂತೆ. ಸೂಪರ್ ನ್ಯೂಮರರಿ ಸೀಟ್ ಇತ್ತಂತೆ 2024 ಮತ್ತು 2025 ಅದನ್ನು ಕಡಿಮೆ ಮಾಡಿ -1 ಆಗಿದೆ. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ 150 ಇತ್ತು, 150 ಇದೆ. ಚಂದ್ರಮ್ಮ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜಲ್ಲಿ 150 ಇತ್ತು, 200 ಆಗಿದೆ, 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ಇದೆ ಇದು ಕೂಡ ಇನ್ಫಾರ್ಮೇಷನು. ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬೆಂಗಳೂರು 150 ಇತ್ತು, 200 ಆಗಿದೆ, ಸೇಮ್ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಎಂಪ್ಲಾಯೀಸ್ ESIC ಬೆಂಗಳೂರು 150 ಇತ್ತು, 150 ಇದೆ. ESIC ಗುಲ್ಬರ್ಗ 150 ಇತ್ತು, 150 ಇದೆ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ 150 ಇತ್ತು, 150 ಇದೆ. ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ 150 ಸೇಮು. ಗುಲ್ಬರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಮೊದಲೇ ಗೊತ್ತಿದ್ದಾಗೆ 150 200 ಆಗಿದೆ, 50 ಸೀಟ್ಸ್ ಇನ್ಕ್ರೀಸು. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು 150 200 ಆಯಿತು, 50 ಸೀಟ್ ಇನ್ಕ್ರೀಸು. ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು 150 150 ಇದೆ. JGMMC 150 200 ಆಗಿದೆ, 50 ಸೀಟ್ಸ್ ಇದೆ. ಇದು ಡೀಮ್ಡ್ ಕಾಲೇಜ್ ಆಗಿರೋದ್ರಿಂದ 12 ಸೀಟ್ ಅಷ್ಟೇ ಬರುತ್ತೆ ನಮಗೆ ಇದು KA. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು 200 200 ಆಗಿದೆ. ಸೊ ಇದು ಕೂಡ ಡೀಮ್ಡ್ ಯೂನಿವರ್ಸಿಟಿ. JJ ಮೆಡಿಕಲ್ ಕಾಲೇಜ್ ಸೇಮ್ ಇದೆ. JSS ಮೆಡಿಕಲ್ ಕಾಲೇಜ್ ಮೈಸೂರು ಸೇಮ್ ಇದೆ. KVG ಮೆಡಿಕಲ್ ಕಾಲೇಜ್ ಸುಳ್ಯ ಸೇಮ್ ಇದೆ. KS ಹೆಗಡೆ ಮೆಡಿಕಲ್ ಕಾಲೇಜ್ ಸೇಮ್ ಇದೆ. ಕಣಚೂರು ಮೆಡಿಕಲ್ ಕಾಲೇಜ್ ಕೂಡ 200. ಕಿಮ್ಸ್ ಹುಬ್ಳಿ 200, ನೋ ಚೇಂಜ್. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸೇಮು. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಸೇಮ್ ಇದೆ. ಕಸ್ತೂರು ಮೆಡಿಕಲ್ ಕಾಲೇಜ್ ಮಣಿಪಾಲ್ ಇದು ಡೀಮ್ಡ್, ಏನು ಚೇಂಜ್ ಆಗಿಲ್ಲ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸೇಮ್ ಇದೆ. ಕಾಜಾಬಂದೆ ನವಾಜ್ ಮೆಡಿಕಲ್ ಕಾಲೇಜ್ ಸೇಮ್ ಇದೆ. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಡಗು 150 ಸೇಮ್ ಇದೆ. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಪ್ಪಳ ಸೇಮ್ ಇದೆ.
MS ರಾಮಯ್ಯ ಮೆಡಿಕಲ್ ಕಾಲೇಜ್ 150, ಮಾದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜ್ 150 150 ಇದೆ. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯ 150 150 ಇದೆ. MVG ಮೆಡಿಕಲ್ ಕಾಲೇಜ್ ಸೇಮ್ 200 ಇದೆ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ನಮ್ಗೆ ಗೊತ್ತಿದ್ದಾಗ 250 ಮ್ಯಾಕ್ಸಿಮಮ್ ಕೆಪಾಸಿಟಿ ಆಯಿತು, 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ನವೋದಯ ಮೆಡಿಕಲ್ ಕಾಲೇಜ್ ಸೇಮ್ 200 ಇದೆ. ಪ್ಲಸ್ ಯೂನಿವರ್ಸಿಟಿ ಬೆಂಗಳೂರು 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 50 ಇನ್ಕ್ರೀಸ್ ಆಗಿದೆ. ರಾಜರಾಜೇಶ್ವರ ಮೆಡಿಕಲ್ ಕಾಲೇಜ್ ಡೀಮ್ಡ್ 250 ಇದೆ. SR ಪಾಟೀಲ್ ಮೆಡಿಕಲ್ ಕಾಲೇಜ್ ಡೀಮ್ಡ್ 100 ಇದೆ. SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಾವಣಗೆರೆ 200 ಇದೆ. ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ 250 ಇದೆ. ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬೆಂಗಳೂರು 250. SDM ಕಾಲೇಜ್ ಸೇಮ್ 150. ಶಿವಮೊಗ್ಗ ಮೆಡಿಕಲ್ ಕಾಲೇಜ್ 150. ಅಟಲ್ ಬಿಹಾರಿ ವಾಜಪೇಯಿ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. BM ಪಾಟೀಲ್ ಮೆಡಿಕಲ್ ಕಾಲೇಜು ಇದು ಡೀಮ್ಡ್ ಇರೋದು 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜು ಪ್ರೈವೇಟ್ ಕಾಲೇಜು 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸಿದ್ಧಗಂಗಾ ಮೆಡಿಕಲ್ ಕಾಲೇಜು 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಚಾಮುಂಡೇಶ್ವರ ಮೆಡಿಕಲ್ ಕಾಲೇಜು ಪ್ರೈವೇಟು 150 ಸೇಮ್ ಇದೆ. ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಡೀಮ್ಡ್ ಇದು 200 ಸೇಮ್ ಇದೆ. ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು ರಿಸರ್ಚ್ ಸೆಂಟರ್ 50 ಸೇಮ್ ಇದೆ. ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದು ಕೂಡ ಸೇಮ್ ಇದೆ. ಇದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬೆಂಗಳೂರಾಗಿದೆ, ಇನ್ನೊಂದು ತುಮಕೂರು ಸೇಮ್ ಇದೆ. ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 200 ಸೇಮ್ ಇದೆ. ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಕರ್ನಾಟಕ ಯಾವುದು ಸೀಟ್ ಬರೋದಿಲ್ಲ ಮ್ಯಾಕ್ಸಿಮಲ್ಲಿ KEಗೆ 150 ರಿಲಿಜಿಯಸ್ ಮೈನಾರಿಟಿ ಕಾಲೇಜ್ ಆಗಿಂದ 150 ಸೇಮ್ ಇದೆ. ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಶಿವಮೊಗ್ಗ ಸೇಮ್ ಇದೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ 200 ಇದೆ. ವಿಮ್ಸಲ್ಲಿ 50 ಸೀಟ್ಸ್ ಆ್ಯಡ್ ಆಗಿದೆ, ಮೊದಲೇ ಗೊತ್ತಿತ್ತು. ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬೆಂಗಳೂರು ಸೇಮ್ ಇದೆ. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 150. ಏನಪ್ಪ ಮೆಡಿಕಲ್ ಕಾಲೇಜು 250 ಮ್ಯಾಕ್ಸಿಮಮ್ ಸ್ಯಾಚುರೇಷನ್ ಕರೆಕ್ಟ್ ಇದೆ. ಫಾರೂಕ್ ಮೆಡಿಕಲ್ ಕಾಲೇಜು ರಿಸರ್ಚ್ ಸೆಂಟರ್ ಮೈಸೂರಲ್ಲಿ ಹೊಸ ಕಾಲೇಜ್ ಸ್ಟಾರ್ಟ್ ಆಗಿದೆ, 100 ಸೀಟ್ಸ್ ಎಕ್ಸ್ಟ್ರಾ ಬಂದಿದೆ, ಮೊದಲು ಇದ್ದಿದ್ದಿಲ್ಲ, ಈಗ 100 ಸೀಟ್ಸ್ ಎಕ್ಸ್ಟ್ರಾ ಆಗಿದೆ. ನೆಕ್ಸ್ಟು ಕೇರಳ ಇದ್ದದ್ದು ಇದು ಸಾಕು. ಇಲ್ಲಿಗೆ ಕರ್ನಾಟಕ ಮೆಡಿಕಲ್ ಕಾಲೇಜಸ್ಸಿಂದು ಎಷ್ಟು ಸೀಟ್ಸ್ ಆಗಿದೆ ಅಂತ ಗೊತ್ತಾಯಿತು. ಸೊ ಮೊದಲು ನಾವು ಅಂದ್ಕೊಂಡ ಥರ 400 ಸೀಟ್ಸು ಮೊದಲು ಹೇಳಿದರು. ಇವತ್ತು ನ್ಯೂಸ್ ಬಂದಿದ್ದ ಪ್ರಕಾರ 600 ಸೀಟ್ಸ್ ಎಕ್ಸ್ಟ್ರಾ ಆ್ಯಡ್ ಆಯಿತು. ಸೊ ಟೋಟಲ್ 1000 ಸೀಟ್ಸು MBBS ಎಂದು ಈ ವರ್ಷ ಈ ಅಕಾಡೆಮಿಗೆ 2025 ಮತ್ತು 26ಗೆ ಆ್ಯಡ್ ಆಗಿದೆ ಅನ್ನೋದನ್ನ ಇಲ್ಲಿಂದ ನಾವು ಪಕ್ಕ ಹೇಳ್ಬೋದು. ಇವಷ್ಟು ಸೀಟ್ಸ್ ಏನು ಇದ್ದಾವಲ್ಲ ಇವು KA ಡೈರೆಕ್ಟರ್ ಸರ್ ಹೇಳಿರೋ ಪ್ರಕಾರ ಸೆಕೆಂಡ್ ರೌಂಡಿಗೆ ನಿಮಗೆ ಆ್ಯಡ್ ಆಗುತ್ತೆ. ಈಗ ಸೊ ಸೆಕೆಂಡ್ ರೌಂಡಿಗೆ ಇವತ್ತು ನೋಡಿದ್ರೆ ಈಗ ನೋಟಿಸ್ ಬಿಟ್ಟಿರೋ ಪ್ರಕಾರ ಸೇಮ್ ನಮ್ಮದು ಏನು ಚೇಂಜಸ್ ಆಗಿಲ್ಲ. MCC ಸೆಕೆಂಡ್ ರೌಂಡಿಂದ ಏನು ಪೋಸ್ಟ್ಪೋನ್ ಆಗಿಲ್ಲ. ಸೊ ನಮ್ಮದು ರಿಸಲ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ ರೌಂಡ್ 2 ರಿಸಲ್ಟ್ ಸುಮಾರು ಒಂದು 20ನೇ ತಾರೀಕು ಅಥವಾ 19 ತಾರೀಕಿಗೆ ಬರ್ಬೋದು. ಬಂದ ತಕ್ಷಣ 1 ಡೇ ಎಕ್ಸಿಟ್ ಆಗಲಿಕ್ಕೆ ಆಪ್ಷನ್ ಕೊಡ್ತಾರೆ KAದವರು, ಅಲ್ಲಿ ಯಾರು MCC ಸೀಟ್ ಸಿಕ್ಕಿದೆಲ್ಲ ಅದಾದಮೇಲೆ 1 ದಿವಸ ರೀರನ್ ಮಾಡ್ತಾರೆ ಸಿಸ್ಟಮ್ನಲ್ಲಿ. ಇವೆಲ್ಲ ಸೀಟ್ ಹಾಕಿ ಮತ್ತು ಯಾರು ಎಕ್ಸಿಟ್ ಆಗ್ತಾರಲ್ಲ ಅವ್ರ ಸೀಟ್ ಕೂಡ ಕನ್ಸಿಡರ್ ಮಾಡಿ ಫೈನಲಿ ಒಂದು ಸೀಟ್ ರಿಸಲ್ಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಸೊ ಅದು ಈ ವರ್ಷದ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ ಅಲಾಟ್ ಆಗುತ್ತೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು, ಎಲ್ಲರಿಗೆ ಸೀಟ್ ಸಿಗಲಿ ಅಂತ ಆಶಿಸೋಣ. ಈಗ ಮುಂದಿನ ವೀಡಿಯೋದಲ್ಲಿ ನಾನು ಈಗ ಇನ್ಕ್ರೀಸ್ ಆಗಿರೋ 600 ಸೀಟಲ್ಲಿ ಪ್ರತಿ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ ಅಲಾಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಇನ್ ಡೀಟೇಲ್ ವೀಡಿಯೋ ಮಾಡ್ತೀನಿ ವಿತ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಆ ವಿಡಿಯೋ ಬಂದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.